ಗೈಸ್, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ನಾನು ಹಿಂದೆ ಏನಿದೆ ಅಂತ ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು. ಇದು ಸಿಮುಲ್ ಅಂತಾರೆ ಇದನ್ನು. ತಿರ್ಗಿ ಹಸುಗಳಿಗೆ ಹಾಕುತ್ತಾರೆ. ಇದು ಹಾಕೋದ್ರಿಂದ ಏನು ಯೂಸ್ ಅಂದರೆ ಹಾಲು ಚೆನ್ನಾಗಿ ಬರುತ್ತೆ. ತಿರ್ಗಿ ನೀವು 10 ಹಸು ಇಲ್ಲ 15 ಹಸು ಸಾಕೊಂಡಿದ್ರೆ ಈ ಥರ ಎಲ್ಲ ಫುಲ್ ಟಾಟ್ ಎಲ್ಲ ಸಿಮುಲ್ ಉಣ್ಕೊಟ್ರೆ ನೋಡಿ, ಈ ಥರ ಎಲ್ಲ ಸಿಮುಲ್ ಉಣ್ಕೊಟ್ರೆ ಏನಾಗುತ್ತೆ ಅಂದರೆ ಕುಯ್ತಾ ಇದ್ದರೆ ಒಂದು ಕಡೆಯಿಂದ ಬರ್ತಾ ಇರುತ್ತೆ. ಈ ಕಡೆ ನೋಡಿ, ಈ ಕಡೆ ಫಸ್ಟ್ ಕುಯ್ದವ್ರೆ, ಈ ಕಡೆ ಇವಾಗ ಚಿಗುರು ಹೊಡಿತಾ ಐತೆ. ಈ ಕಡೆ ಕುಯ್ದ ತಕ್ಷಣ ತಿರುಗಿ ಇನ್ನೊಂದು ಏನು ಅಂದರೆ ನಿಮಗೆ ಸಿಮುಲ್ ಅಂದರೆ ನಿಮಗೆ ಅಬ್ಸರ್ವ್ ಮಾಡಿ ಕಬ್ಬಿನ ರೀತಿ ಬರುತ್ತೆ. ಇದು ಮಾಮೂಲಿ ನಾವು ಕಬ್ಬು ನೋಡ್ತೀವಲ್ಲ ಮಂಡ್ಯ ಸೈಡೆಲ್ಲ, ಆ ಥರ ಅದು ಅಷ್ಟು ಹೈಟ್ ಬೆಳೆಯುತ್ತೆ. ಏನಿಲ್ಲ ಅಂದರೆ ಇವಾಗ 15 ಅಡಿ ಅಷ್ಟು ಹೈಟು ಬೆಳೆಯುತ್ತೆ. ಇದು ಏನಂದರೆ ನಿಮಗೆ ಕಡ್ಡಿ ಜಾಸ್ತಿ ಬಲಿ ಕೊಡೋದು. ದಪ್ಪ ಆದಷ್ಟು ಏನಾಗುತ್ತೆ, ಹಸುಗಳು ತಿನ್ನಲ್ಲ ಜಾಸ್ತಿ. ಕಡ್ಡಿ ಎಷ್ಟು ಸಣ್ಣ ಇರುತ್ತೋ ಅಷ್ಟು ಚೆನ್ನಾಗಿ ಹಸುಗಳು ತಿಂತವೆ. ತಿರ್ಗಿ ಆಮೇಲೆ ನಿಮಗೆ ಇದು ಕಟಿಂಗ್ ಮಿಷಿನ್ ಬರುತ್ತೆ. ಮೇವು ಕಟ್ ಮಾಡೋದು ಮಿಷಿನ್ ಬರುತ್ತೆ ಇದ್ರದ್ದು. ಆ ಮೇವು ಕಟ್ ಮಾಡಿಬಿಟ್ಟು ನೀವು ಮಿಷಿನಾಗೆ ಕಟ್ ಮಾಡಿ ಕ್ಲೀನಾಗಿ ಹಾಕಿದ್ರಂದರೆ ಒಂದು ಚೂರು ಬಿಡಿದ್ರೆ ಕ್ಲೀನಾಗಿ ತಿಂತವೆ. ಆ ತಿನ್ನಂಗಿಂದ ಏನಾಗುತ್ತೆ ಅಂದರೆ ನಿಮಗೆ ಜಾಸ್ತಿ ಹಾಲಿನ ಜಾಸ್ತಿ ಎಲ್ಲ ಇದು ಬರುತ್ತೆ. ತಿರ್ಗಿ ರೈತರಿಗೆ ಏನಂದ್ರೆ ಯೂಸ್ ಅಂದರೆ ಇದು ಮೇವು ಈಸಿಯಾಗಿ ಸಿಗುತ್ತೆ. ನೀರು ಬಿಟ್ಟಬೇಕು, ನೀರು ಬಿಡ್ತಾ ಇದ್ದಾರೆ ನೋಡಿ. ಇವಾಗ ಡ್ರಿಪ್ ಪೈಪ್ 2 ಡ್ರಿಪ್ ಪೈಪ್ ಹಾಕಿದ್ದಾರೆ ಅವರು. ಸಾಲಿಗೆ 2 ಡ್ರಿಪ್ ಪೈಪ್ ನೀವು ಕಾಣಿಸ್ತಾ ಇರ್ಬೋದು. ಸಾಲಿಗೆ 2 ಡ್ರಿಪ್ ಪೈಪ್ ಹಾಕಿದ್ದಾರೆ. ಈ ಡ್ರಿಪ್ ಪೈಪ್ ಹಾಕಿ ಚೆನ್ನಾಗಿ ನೀರು ಬಿಡ್ತಾ ಇದ್ದಾರೆ. ತಿರ್ಗಾ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು, ಇದು ದುಂಬೆ ಅಂತಾರೆ. ಕಡ್ಡಿ ಫಸ್ಟು ಚಿಕ್ಕ ಕಡ್ಡಿ ಬರುತ್ತೆ, ಇಷ್ಟುದ್ದ 1.5 ಅಡಿ 2 ಅಡಿ ಕಡ್ಡಿ ಬರುತ್ತೆ. ಆ ಕಡ್ಡಿನ ಫಸ್ಟ್ ಇಲ್ಲಿ ಮಧ್ಯದಲ್ಲಿ ಚುಚ್ಚಿರ್ತಾರೆ. ಅಲ್ಲಿಂದ ಇಲ್ಲಿಗೆ 1.5 ಅಡಿ ಹೈಟ್ ಬಿಟ್ಟು ಉಣಿತಾರೆ. ಇಲ್ಲೆಲ್ಲೂ ಉಣಿದಾಗ ಏನಾಗುತ್ತೆ, ಇದು ಕುಯ್ತಾ ಅಗಲ ಆಗುತ್ತೆ. ಇದು ಜಾಗ ಅಗಲ ಆದಾಗ ಚಿಗುರು ಹೊಡಿಸುತ್ತೆ. ನೀವು ಅಬ್ಸರ್ವ್ ಮಾಡ್ಬೋದು ನೋಡಿ. ನಿಮಗೋಸ್ಕರ ನಾನು ರೆಡಿ ಮಾಡಿಕ್ಕಿದ್ದೀನಿ ನೋಡಿ. 1 ಅಡಿ ತಿರುಗಿ ಒಂದು ಗೇಣಿದೆ ಗೊತ್ತಾ, ಈ ಗೇನಲ್ಲಿ ಚಿಗುರ್ತವೆ. ಕಡ್ಡಿ ನೀವು ಯಾವತ್ತೇ ಆಗಲಿ ಈ ಥರ ಉಣಬೇಕು. ಈ ಥರ ಉಣ್ದಾಗ ಏನಾಗುತ್ತೆ, ಉದ್ದುದ ಉಣ್ಬೇಕು. ಕಡ್ಡಿ ಉದ್ದುದ ಉಣಿ ಚೆನ್ನಾಗಿ ನೀರು ಬಿಡಬೇಕು. ನೀವು ಫುಲ್ ಎಲ್ಲ ಕಡ್ಡಿ ಉಣ್ಬೇಳೆ ಒಂದು ಸಾಲಾಗಿ ಒಂದು 5-6 ಕಡ್ಡಿ 7 ಕಡ್ಡಿ ಫೇಲ್ಯೂರ್ ಆಗುತ್ತೆ. ಚಿಗುರು ಹೊಡೆದಿದ್ದು ಏನಾಗುತ್ತೆ, ನೀರು ಬಿಟ್ಟಷ್ಟು ಚಿಗುರು ಹೊಡಿತೀವಿ. ಚಿಗುರು ಹೊಡೆದ್ಮೇಲೆ ಅವಾಗ ಇಷ್ಟು ಉದ್ದ ಬಿಟ್ಟು ಕುಯ್ಬೇಕು. ನೀವು ಕಡ್ಡಿ ಇವಾಗ ಇಷ್ಟುದ್ದ ಉಣಿತೀರ ಅಂದ್ಕೊಡ್ರಿ. ಇಷ್ಟುದ್ದ ಉಣಿತೀರ ಅಂದರೆ ಅದಕ್ಕಿಂತ ಸ್ವಲ್ಪ ಬಿಟ್ಟು ಕುಯ್ಬೇಕು. ಯಾಕಂದರೆ ಇವಾಗ ಫಸ್ಟ್ ಚಿಗುರು ಹೊಡಿತಿರ್ತೈತಲ್ಲ, ನೀವು ಬುಡ್ದಾನ ಕುಯ್ದುಬಿಟ್ರೆ ಏನಾಗುತ್ತೆ, ತಿರ್ಗಿ ಚಿಗುರು ಹೊಡೆಯಲ್ಲ. ಎರಡು ಬೆಲೆ ನೀವು ಆ ಥರ ಕುಯ್ದರೆ 3ನೇ ಬೆಲೆಗೆ ನೀವು ಬುಡ್ದಾನ ಕುಯ್ದ್ರೂ ಚಿಗುರು ಹೊಡಿತೈತೆ. ತಿರ್ಗಿ ನಿಮಗೆ ಅಬ್ಸರ್ವ್ ಮಾಡ್ತಾ ಇರ್ಬೋದು, ಒಂದು ಲೈನ್ ಇವಾಗ 2 ಸಾಲು ಕುಯ್ದವ್ರೆ. ಈ 2 ಸಾಲು ಕುಯ್ದ್ಮೇಲೆ ತಿರ್ಗಿ ನೆಕ್ಸ್ಟ್ ಸಾಲಕ್ಕೆ ಕುಯ್ತಾ ಇರ್ತಾರೆ. ಅವಾಗಿದ್ದು ಚಿಗುರು ಹೊಡಿತಾ ಇರ್ತೈತೆ ನೋಡಿ. ಈ ಕಡೆ ಎಲ್ಲ ಚಿಗುರು ಹೊಡಿತಾ ಐತೆ. ಇದು ಫುಲ್ ಈ ತೋಟ ಎಲ್ಲ ಅದೇ ಹಾಕಿರೋದು ಸಿಮುಲೆ. ಏನಂದರೆ 10 ಹಸು ಇಲ್ಲ 2 ಹಸು ಹಂಗೆಲ್ಲ ಇರ್ತಾವಲ್ಲ ಹಸುಗಳು, ಆವಾಗ ಈಸಿ ಇರ್ತೈತೆ. ತಿರ್ಗಿ ಮೇವು ತಗೊಂಡೋಗಿ ಹಾಕೋದೆಲ್ಲ ಈಸಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ.